ಇವಾಗಷ್ಟೇ ರೈಸ್ ಆಫ್ ಅಶೋಕ ಮೂವಿ ನೋಡಿದೆ. ತುಂಬ ಇಷ್ಟ ಆಯಿತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ನಾನು ಫಸ್ಟ್ ಸಿನಿಮಾ ನೋಡಿದ್ದು. ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ಬೋರ್ ಆಗಲ್ಲ. ಎಲ್ಲರ ಆ್ಯಕ್ಟಿಂಗು ಅದ್ಭುತವಾಗಿದೆ. ಸತೀಶ್ ಸರ್ ವಾಟ್ ಅ ಪರ್ಫಾರ್ಮೆನ್ಸ್. ತುಂಬ ಚೆನ್ನಾಗಿ ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. ಐ ಹೋಪ್ ಲೈಕ್ ಎಲ್ಲೂ ಯಾರಿಗೂ ಬೋರ್ ಅಂತೂ ಆಗಲ್ಲ. ಸಿನಿಮಾ ಅಷ್ಟು ಅದ್ಭುತವಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಹಾಯ್, ರೈಸ್ ಆಫ್ ಅಶೋಕ ಭಾಳ ಖುಷಿಯಾಯಿತು ಸಿನಿಮಾ ನೋಡಿ. ಒಂದು ಈ ಸಿನಿಮಾದ ಹಿಂದಿನ ಶ್ರಮ ನಾನು ನೋಡಿದ್ದೆ. ಗೆಳೆಯ ಸತೀಶ್ದು ಈ ಪ್ರಾಜೆಕ್ಟ್ ಹಿಂದಿರೋ ಶ್ರಮ, ಆ ಪ್ಯಾಷನ್ ಎಲ್ಲವೂ ಒಂಟಿಯಾಗಿ ನಿಂತ್ಕೊಂಡು ಇಡೀ ಪ್ರಾಜೆಕ್ಟ್ನ ಹೆಗ್ಲ ಮೇಲೆ ಹತ್ಕೊಂಡು ಒಂದು ದೊಡ್ಡ ಹೋರಾಟನೇ ಮಾಡಿ ಈ ಪ್ರಾಜೆಕ್ಟ್ನ ತಂದು ನಿಲ್ಲಿಸ್ಕೊಂಡು ಭಾಳ ದೊಡ್ಡದಾಗಿ ಇಡೀ ಸ್ಟೇಟ್ನೇ ಸುತ್ತಿದ್ರು ಪ್ರಮೋಷನ್ಗೆ ಎಲ್ಲ. ಸೊ ಈ ಸಿನಿಮಾದ ಜರ್ನಿನೇ ಭಾಳ ಕಷ್ಟ ಇತ್ತು. ಅದನ್ನು ಅದ್ಭುತವಾಗಿ ನಿಭಾಯಿಸ್ಕೊಂಡು ಇವತ್ತು ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ಅದನ್ನು ತಮಿಳಲ್ಲಿ ತೆಲುಗುವಲ್ಲೂ ಬಹಳ ಯೂಸಾಗಿ ಸಿನಿಮಾನ ರಿಲೀಸ್ ಮಾಡಿದ್ದಾರೆ ರೈಸ್ ಆಫ್ ಅಶೋಕ. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಆಫ್ ಅವರ್ ಇಂಡಸ್ಟ್ರಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅದು ಯಾವ ಪಾತ್ರ ಆಗಿರಲಿ ಅದ್ಭುತವಾಗಿ ತೋರಿಸ್ತಾರೆ. ಇವತ್ತು ನೋಡಿದಾಗ ನನಗೆ ಆ ಪಾತ್ರದ ಕನ್ವಿಕ್ಷನ್ನು, ಆ ಸಟಿಲಿಟಿ ಎಲ್ಲ ಬಹಳ ಇಷ್ಟ ಆಯಿತು. ಆ್ಯಂಡ್ ಆ್ಯಕ್ಷನ್ ಕೂಡ ಅಷ್ಟೇ, ಆ್ಯಂಡ್ ಕಥೆ ಕೂಡ ಅಷ್ಟೇ. ವಾಯ್ಸ್ ಆಫ್ ದ ಸಪ್ರೆಸ್ಡ್ ಭಾಳ ಎಮೋಷನಲ್ ಆಗಿ ಭಾಳ ಗಟ್ಟಿಯಾಗಿ ಕತೆ ಹೇಳಿದ್ದಾರೆ ನಿರ್ದೇಶಕರು. ಆ್ಯಂಡ್ ಸಪ್ತಮಿಯವ್ರ ಪರ್ಫಾರ್ಮೆನ್ಸ್ ಇರಲಿ, ಸಂಪತ್ ಅವ್ರದ್ದು ಮತ್ತು ಎಲ್ಲ ಕಲಾವಿದರು ಭಾಳ ನ್ಯಾಚುರಲ್ ಆಗಿ, ರಿಯಲಿಸ್ಟಿಕ್ ಆಗಿ ಆ್ಯಂಡ್ ಒಂದು ಭಾಳ ಮಾಸಾಗಿ ಕಾಣಿಸ್ಕೊಂಡಿರೋದು ಇನ್ನೂ ಖುಷಿನೇ. ಆ್ಯಕ್ಷನ್ ಅಂತೂ ಭಾಳ ಚೆನ್ನಾಗಿದೆ. ಆ್ಯಂಡ್ ಓವರಾಲ್ ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಭಾಳ ಖುಷಿಯಾಯಿತು. ರೈಸ್ ಆಫ್ ಅಶೋಕ ಭಾಳ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಅದನ್ನು ಸ್ಕ್ರೀನಿಂಗ್ ಇಲ್ಲಿ ಮಾಡಿದ್ದು ಭಾಳ ಖುಷಿಯಾಯಿತು. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಇವತ್ತು AMB ಸಿನಿಮಾಸಲ್ಲಿ ನೋಡಿದ್ದು. ಭಾಳ ಒಳ್ಳೆ ಸ್ಕ್ರೀನ್ ಕೂಡ. ಸೊ ತುಂಬ ಯಶಸ್ಸು ಕಾಣಲಿ ಸಿನಿಮಾ, ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಬಹಳ ದೊಡ್ಡದಾದ ಅದ್ಭುತವಾದ ಪ್ರಾಜೆಕ್ಟ್ಗಳು, ಇನ್ನೂ ದೊಡ್ಡ ಹೆಜ್ಜೆಗಳಿಗೆ ಈ ಸಿನಿಮಾ ಸತೀಶ್ಗೆ ವೇದಿಕೆ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಮಾಡಿದ್ರು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ಕಿಂತ ಭಗವಂತನ ಕೇಳ್ಕೊಂತೀನಿ. ಒಳ್ಳೆಯದಾಗಲಿ. ನೀವು ಹೇಳಿ ನೀವು ಹೇಳಿ ಪಾಪ ಮೇಡಮ್ ಕರು ಮೇಡಮ್ ಮಾತಾಡಿ. ಒಂದೊಳ್ಳೆ ಸಿನಿಮಾ ನೋಡಿದ್ದೀವಿ. ಕನ್ನಡದ ಜನ ಈ ಸಿನಿಮಾನ ಬೆಂಬಲಿಸಿ ಪ್ರೋತ್ಸಾಹಿಸ್ತಾರೆ ಅನ್ನುವ ನಂಬಿಕೆ ಇದೆ. ಒಳ್ಳೆಯ ಸಿನಿಮಾ. ಮಾಧ್ಯಮದವರು ನೀವೆಲ್ಲರೂ ಬೆಂಬಲ ಕೊಟ್ಟರೆ ಖಂಡಿತ ನಮ್ಮ ಸತೀಶ ನಿಜವಾಗ್ಲೂ ರೈಸ್ ಆಫ್ ಸತೀಶ ಆಗತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಒಂದು ಸುಮಾರು ವರ್ಷದ ಪ್ರಯಾಣ ಈಗ ಕಡೆಯ ಕೃತಿಯಾಗಿ ತೆರೆ ಮೇಲೆ ನೋಡಿದಾಗ ಸಿಗುವ ಆನಂದನೇ ಬೇರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಗೆಳೆಯ ವಿನೋದನ್ನ ನಡು ಮಧ್ಯೆ ನಾವು ಕಳ್ಕೊಂಡ್ರೂ ಅದನ್ನು ಕೈ ಹಿಡಿದು ಇಲ್ಲಿಯವರೆಗೆ ಛಲ ಬಿಡದೆ ನಿಂತು ಮುಗಿಸಿದ ಗೆಳೆಯ ಸತೀಶನಿಗೆ ವಿಶೇಷವಾದ ಧನ್ಯವಾದಗಳು. ವಿನೋದನ ಕನಸು ಈ ತರಹ ಪೂರೈಸಿದೆ. ಈಗ ಈ ವಿನೋದನ ಕನಸನ್ನು ಎಲ್ಲ ಕನ್ನಡಿಗರು, ಎಲ್ಲ ಸಿನಿಮಾ ಪ್ರೇಮಿಗಳು ತಮ್ಮ ಕನಸು ಅಂತ ಭಾವಿಸಿ ಈ ಸಿನಿಮಾನ ನೋಡಿ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ. ತುಂಬ ಪಾತ್ರಗಳಲ್ಲಿ ನೋಡಿದ್ವಿ, ಬಟ್ ಈ ರೀತಿ ನೋಡುವಂಥ ಪ್ರಯತ್ನ ಆಗಿತ್ತ? ಇಲ್ಲ, ಖಂಡಿತ ಇಲ್ಲ. ತುಂಬ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ಸತೀಶ್ ಹೇಳ್ತಾ ಇದ್ರು ಮೊದಲಿಂದಾನು, ಲೈಕ್ ಈ ಸಿನಿಮಾ ಬಿಗಿನಿಂಗ್ ಜರ್ನಿಯಿಂದಾನು ಇಟ್ ಈಸ್ ಫ್ಯಾಬ್ಯುಲಸ್. ತುಂಬ ಇಷ್ಟ ಆಯಿತು ಸುರೇಶ್. ಆ್ಯಂಡ್ ಸತೀಶ ನಮ್ಮ ಹುಡುಗ, ಯಾರೋ ಹೊರಗಿನವ್ರ ಬಗ್ಗೆ ಮಾತಾಡ್ದಂಗಲ್ಲ.
ಆ್ಯಂಡ್ ಸತೀಶ್ ಫ್ಯಾಬ್ಯುಲಸ್ ಎಫರ್ಟ್ ಇಡೀ ತಂಡದ್ದು. ಆ್ಯಂಡ್ ವಿನೋದ್ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋತೀವಿ. ಆ್ಯಂಡ್ ಯು ಹ್ಯಾವ್ ಟೇಕನ್ ಓವರ್ ಇಟ್. ತುಂಬ 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 ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ನಮ್ಮೆಲ್ಲರಿಗೂ ಏನು ಹೇಳೋದು ಮುಟ್ಟತ್ತೆ. ಇಂಥ ಸಿನಿಮಾನ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಜನರಿಗೆ ತಲುಪಿಸೋ ಸಿನ್ಸಿಯರ್ ಪ್ರಯತ್ನ ಮಾಡಿ ಇಂಥ ಹೆಚ್ಚು ಸಿನಿಮಾಗಳು ಬರಬೇಕು. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕತೆ ಹೆಣ್ದಿರೋ ಅಂಥದ್ದು ತುಂಬ ಒಳ್ಳೆ ಪ್ರಯತ್ನ ಎಲ್ಲರದು. ಅದು ಫೈಟ್ಸ್ ಇರಲಿ, ಮ್ಯೂಸಿಕ್ ಇರಲಿ, ಸಿನಿಮಾಟೋಗ್ರಫಿ ಇರಲಿ, ನಿಮ್ಮ ನಟನೆ ಇರಲಿ, ಬಿ ಸುರೇಶ್ ಅವ್ರದ್ದಿರಲಿ, ಎಲ್ಲ ನಟರು ಪ್ರತಿಯೊಬ್ಬರದ್ದು ತುಂಬ ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಎಲ್ರಿಗೂ ನಮಸ್ಕಾರ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವುಗಳು ಬೆಳೆಸಿದೆ KGF, ನೀವುಗಳು ಬೆಳೆಸಿದೆ ಕಾಂತಾರ, ನೀವುಗಳು ಬೆಳೆಸಿದೆ ಇನ್ನೊಂದು ಸಿನಿಮಾ ಅಂತಂದರೆ ಅದು ಒನ್ ಆಫ್ ದ ರೈಸ್ ಆಫ್ ಅಶೋಕ ಆಗಬೇಕು ಅಂತ ಹೇಳ್ಕೊತೀನಿ. ಯಾಕಂದರೆ ನಾನು ಮನಸಾರ ಹೇಳ್ತಾ ಇದ್ದೀನಿ, ನಮ್ಮ ಕಾಂತಾರ ಹಿಂಗೆ ಒಂದು ಆ ರಾಜ್ಯದ ಒಂದು ಸೊಗಡು, ನಮ್ಮ ಕರ್ನಾಟಕದ ಸೊಗಡನ್ನು ಇಟ್ಕೊಂಡು ಏನು ಒಂದು ಸಿನಿಮಾ ಮಾಡಿದ್ರು, ಅದೇ ಥರದ ಒಂದು ಪ್ರಯತ್ನ ಪಟ್ಟಿದ್ದಾರೆ ಸತೀಶ್ ಅವರು. ನಿಜವಾಗ್ಲೂ ಸರ್ ಮನಸಾರ ಹೇಳ್ತಾ ಇದ್ದೀನಿ, ಒಳ್ಳೆಯದಾಗಲಿ. ಭಗವಂತ ಕೈ ಹಿಡಿತಾನೆ. ಇನ್ನು ಮಿಕ್ಕಿದ್ದು ಆಡಿಯನ್ಸು ಮತ್ತು ಮಾಧ್ಯಮರು ನೀವೆಲ್ಲ ಕರ್ಕೊಂಡೋಗಿ ಈ ಸಿನಿಮಾನ ಎಷ್ಟು ಮಟ್ಟಿಗೆ ನೀವು ರೀಚ್ ಮಾಡಿಸ್ತೀರಿ ಅಂತ ನಿಮಗೆ ಬಿಟ್ಟಿದ್ದು. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂತಂದರೆ ವಿನೋದ್ ಸರ್ ಅವ್ರ ಆತ್ಮ ಎಲ್ಲೇ ಇದ್ರೂ ಈ ಸಿನಿಮಾಗೆ ಅವ್ರಿಗೆ ಅರ್ಪಣೆ, ಅದಲ್ಲದೆ ಅವ್ರ ಆತ್ಮ ಶಾಂತಿ ಆಗುತ್ತೆ ಅಂತ ಮನಸಾರ ಬಿಡ್ಕೊಳ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ರೈಸ್ ಆಫ್ ಅಶೋಕ ಥರ ರೈಸ್ ಆಗಿ ಡೆಫಿನೆಟ್ಲಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಣ್ಣ ಥ್ಯಾಂಕ್ ಯು. ಈ ಮೂವಿಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನಗೆ ಇನ್ಸ್ಪೈರ್ ಮಾಡಿದ್ದಾರೆ ಬಿಹೈಂಡ್ ದ ಸೀನ್ಸ್. ಬಿಕಾಸ್ ಸಾಕಷ್ಟು ಸರಿ ನಂಗೆ ಫೋನ್ ಮಾಡಿ ಕರೆದಿದ್ದಾರೆ ಕೂಡ ಶೂಟಿಂಗಿಗೆ. ಸೊ ನಾನು ಹೋಗಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಮೇಕಿಂಗ್ ಆಗಿರ್ಬೋದು, BGM ಆಗಿರ್ಬೋದು. ಐ ಥಿಂಕ್ ನಮ್ಮಂಥ ನ್ಯೂ ಕಮರ್ಸ್ಗೆ ಈ ಮೂವಿ ಒಂದು ಇನ್ಸ್ಪಿರೇಷನ್ ಅನಿಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೇಕಿಂಗ್ ಆಗಿರ್ಬೋದು, ಫೈಟ್ ಸೀನ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಐ ಥಿಂಕ್ ತುಂಬ ಕಲಿಯೋಕ್ಕಿದೆ. ತುಂಬ ಸೂಕ್ಷ್ಮತೆಯಿಂದ ಶಾರ್ಟ್ಸ್ನ ತೆಗೆದಿದ್ದಾರೆ. ಆ್ಯಂಡ್ ಐ ಥಿಂಕ್ ನನ್ನ ಲವ್ ಇರೋದು ಮೇಕಿಂಗಿಗೆ. ಆ್ಯಂಡ್ ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ಯು ಅಣ್ಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಅಣ್ಣ. ಸತೀಶ್ ಸರ್ ನಮ್ಮ ಸೀನಿಯರ್. ಆ್ಯಕ್ಚುಲಿ ನಾನು ಕಾಲೇಜಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡ್ಬಂದೆ. ಮುಂಚೆ ಇದ್ದಿದ್ದು ಸಿನಿಮಾಗಳು ತುಂಬ ಪ್ಲೇಫುಲ್ಲಿ ಫನ್ ಸಿನಿಮಾಸ್ ಮಾಡಿದ್ರು. ಪ್ರತಿಯೊಬ್ಬ ಆ್ಯಕ್ಟ್ರಿಗೆ ಒಂದು ಕೆರಿಯರ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ನನಗೆ ನಿಮ್ಮ ಸಿನಿಮಾದಲ್ಲಿ ಇದು ರೈಸ್ ಆಫ್ ಅಶೋಕದಲ್ಲಿ ಕಂಪ್ಲೀಟ್ ಪರ್ಫಾರ್ಮೆನ್ಸ್, ಸೂಪರ್ ಮಾಸ್ ಪರ್ಫಾರ್ಮೆನ್ಸು. ಕ್ಯಾರೆಕ್ಟ್ರು ಸಖತ್ ಅಗ್ರೆಸಿವ್ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು. ಸಪ್ತಮಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಗೋಪಾಲ್ ದೇಶಪಾಂಡೆ ಸರ್ ಚೆನ್ನಾಗಿ ಮಾಡಿದ್ದಾರೆ, ಸುರೇಶ್ ಸರ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಒಂದು ಒಳ್ಳೆ ಹೇರ್ ಮಾಫಿಯಾ ಕಾನ್ಸೆಪ್ಟ್ ಮಾಡಿದ್ದೀರಾ. ಒಳ್ಳೆಯದಾಗಲಿ, ಬೆಸ್ಟ್ ವಿಶಸ್. ಎಲ್ಲರೂ ಆಡಿಯನ್ಸ್ ಒಳ್ಳೆ ಸಿನಿಮಾ ಬಂದಿಲ್ಲ, ರೆಗ್ಯುಲರ್ ಕಮರ್ಷಿಯಲ್ ಅಂತ ಹೇಳ್ತಾರೆ. ಒಳ್ಳೆ ಕಾನ್ಸೆಪ್ಟಿಂದ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಬಂದಿದೆ. ದಯವಿಟ್ಟು ಬಂದು ನೋಡಿ ಅಂತ ಹೇಳಿ ಇಷ್ಟಪಟ್ಟು. ತುಂಬ ದಿವಸಗಳಾದಮೇಲೆ ಒಂದು ಒಳ್ಳೆ ಸಿನಿಮಾ ನೋಡಿದ್ವಿ ಇವತ್ತು ಸರ್. ನಿಜವಾಗ್ಲೂ ಇವತ್ತು ನೀವು ಮಾಡಿರೋಂಥ ಆ್ಯಕ್ಟಿಂಗ್ ಇದರಲ್ಲಿ ನನಗಂತೂ ತುಂಬ ಒಳ್ಳೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಜನತೆಗೆ ಇಷ್ಟೇ ಹೇಳೋದು, ಪ್ರತಿ ಸಲ ಯಾರ್ದೋ ದೊಡ್ಡವ್ರದ್ದು ಬರುತ್ತೆ ಅಂಥೇಳಿ ಮನೆಯಿಂದ ಆಚೆನೇ ಬರಲ್ಲ. ಅದೇ ನೀವು ತೆಲುಗಲ್ಲಾಗಲಿ, ಮಲಯಾಳಿಯಲ್ಲಾಗಲಿ ಮತ್ತು ತಮಿಳಲ್ಲಾಗಲಿ, ಯಾವುದೇ ಹೊಸಬ್ರದ್ದಾಗಲಿ ಹಳಬ್ರದ್ದಾಗಲಿ ಯಾರದೇ ಸಿನಿಮಾ ಬಂದರೆ ಜನ ಬಂದು ಅಲ್ಲಿ ಗೆಲ್ಲಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ಜನ ಬಂದು ಥಿಯೇಟ್ರಿಗೆ ನೋಡೋಲ್ಲ. ದಯಮಾಡಿ ನಾನು ಇಷ್ಟ ಹೇಳೋದು ನಿಮಗೆ, ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ಎಲ್ಲ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಇವತ್ತು ಪ್ರೀಮಿಯರ್ ಆಯಿತು. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ. ನೀವುಗಳು ಹೇಳಬೇಕು ನಿಮಗೆ ಸಿನಿಮಾ ಹೆಂಗೆ ಅನಿಸ್ತು ಅಂತ. ಇದು ನಮ್ಮ ಸಿನಿಮಾ, ನಾವು ಹೇಳೋದಕ್ಕಿಂತ ಜಾಸ್ತಿ ನೀವುಗಳು ಹೇಳಬೇಕು ಸಿನಿಮಾ ಹೇಗೆ ಅನ್ನಿಸ್ತು ಅಂತ. ನನಗೆ ನಾನು ಮುಂಚೆ ನೋಡಿದ್ದೆ ಸಿನಿಮಾನ, ಬಟ್ ನನ್ನ ಸಿನಿಮಾ ಆಬ್ವಿಯಸ್ಲಿ ನಾನು ಒಂಚೂರು ಸೆಲ್ಫಿಶ್ ಆಗಿರ್ತೀನಿ. ಯಾರ್ಯಾರು ಸಿನಿಮಾ ನೋಡಿದ್ದೀರಾ, ನಿಮ್ಗೆ ಏನು ಅನಿಸ್ತು, ಯಾವುದೇ ಆನೆಸ್ಟಾಗಿ ದಯವಿಟ್ಟು ಏನು ಅನಿಸ್ತು ಅಂತ ದಯವಿಟ್ಟು ತಿಳಿಸಿ. ಯಾರ್ಯಾರು ಬಂದರು, ಪ್ರತಿಯೊಂದು ಗೆಸ್ಟ್, ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್, ಫ್ರೆಂಡ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಪೋರ್ಟ್ ತುಂಬ ಮುಖ್ಯ. ಹಾಗೆ ಮೀಡಿಯಾದವರು ಅಷ್ಟೇ ಫಸ್ಟ್ ಡೇಯಿಂದ
ಇವತ್ತವರೆಗೂ ನಮ್ಮ ಜೊತೆ ಇದ್ದೀರಾ. ಸೊ ಎಲ್ಲ ಮೀಡಿಯಾದವ್ರಿಗೆ, ಎಲ್ಲ ಪಾತ್ರರಾಜಿ ಯಾರ್ಯಾರಿದ್ದೀರೋ ಅವ್ರೆಲ್ರಿಗೂ, ಯಾಕಂದರೆ ಪ್ರತಿಯೊಂದು ಇವೆಂಟ್ ಕವರ್ ಮಾಡಿದ್ದಾರೆ ಎಲ್ಲರೂ, ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸತೀಶ್ ಅವರ ಶ್ರಮ, ಅವರ ಪೆಟ್ ಪ್ರಾಜೆಕ್ಟ್ ಈ ಸಿನಿಮಾ. ಸೊ ಬನ್ನಿ, ಎಲ್ಲರೂ ಥಿಯೇಟರ್ಗೆ ಬನ್ನಿ, ಫ್ಯಾಮಿಲಿ ಸಮೇತರಾಗಿ ಬನ್ನಿ. ಇವತ್ತು ನಮಗೆಲ್ಲ ಫ್ಯಾಮಿಲಿ ಬಂದಿದ್ದೀವಿ ಒಟ್ಟಿಗೆ. ಸೊ ಹಾಗೆ ನೀವು ಬನ್ನಿ, ಸಿನಿಮಾ ನೋಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ತುಂಬ ದೊಡ್ಡ ಚಾಲೆಂಜಿಂಗ್ ಎಲ್ಲರಿಗೂ ನಮಸ್ತೆ. ಒಂದು ದೊಡ್ಡ ಸಿನಿಮಾ, ಯಾಕಂದರೆ ಏನು ಹೇಳೋದು ಗೊತ್ತಾ, ಭಯಂಕರ ಎಮೋಷ್ನಲಿ ಫೀಲಿಂಗ್ ಆಗ್ತಾಯಿದೆ. ಸತೀಶ್ ಸರ್ ಅಯ್ಯೋ ಸೀರಿಯಸ್ ಆಗಿ ಹೇಳ್ತೀವಿ ನೋಡಿ, ದೊಡ್ಡ ಚಾಲೆಂಜ್ ತೊಗೊಂಡಿದ್ದಾರೆ. ಸಪ್ತಮಿ ಅವರಂತೂ ನೆಕ್ಸ್ಟ್ ಲೆವೆಲ್ಲು. ಯಾಕಂದರೆ ಇವಾಗೆಲ್ಲ ಬರೋ ಹೀರೋಯಿನ್ಸ್ಗಳ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಗ್ಲಾಮರಾಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು. ಆ ಬಾಲ್ಡ್ ಹೆಡ್ಡಲ್ಲಿ ಹೋಲ್ ಸಿನಿಮಾನೂ ಅಲ್ಲಿ ಒಂದು ಟೇಕಪ್ ಆಗಿದೆ, ನೆಕ್ಸ್ಟ್ ಲೆವೆಲ್ಲು. ದೊಡ್ಡ ಮೆಸೇಜ್ ಇದೆ ಸಿನಿಮಾದಲ್ಲಿ. ಇವಾಗ ಬರ್ತಾರೋ ಸಿನಿಮಾಗಳು ನೋಡ್ತಾ ಇದ್ರೆ ಎಲ್ಲದಕ್ಕೂ ಚಾಲೆಂಜಿಂಗ್ ಆಗಿದೆ. ಮತ್ತು ಯಾರು ಮೇಲೂ ಕೀಲಿಲ್ಲ. ಮತ್ತು ಕ್ರಾಂತಿಯ ಒಂದು ಕಿಚ್ಚು ಊರನ್ನೇ ಬಂದು ಬದಲಾಯಿಸಿದೆ ಅಂತ ಹೇಳ್ಬಿಟ್ಟು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಈ ಕ್ರಾಂತಿಗೋಸ್ಕರ ನಾವು ಬಂದು ಸಿನಿಮಾ ನೋಡಬೇಕು. ನಿಮಗೋಸ್ಕರ ತೆಗೆದಿದ್ದೀವಿ, ತುಂಬ ಅದ್ಭುತವಾಗಿ ತೆಗೆದಿದ್ದೀವಿ. ಎಲ್ಲ ಮನೆ ಮಾತಾಗಬೇಕು ಈ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಸತೀಶ್ ಸರ್ಗೆ ದೊಡ್ಡ ಆಶೀರ್ವಾದ ಮಾಡಬೇಕು. ಗ್ರೇಟ್ಫುಲ್ ಸರ್. ಥ್ಯಾಂಕ್ ಯು. ಈ ಮೂವಿ ನೋಡಿದ್ವಿ, ಭಾಳ ಅದ್ಭುತವಾಗಿ ಬಂದಿದೆ. ನನಗೆ ಹೇಗೋ ಈ ಪೊಲೀಸ್ ಕೆಲಸ ಈ ಕೈಗೆ ಬಂದು ಕೈ ಕೊಟ್ಟೋಗ್ಬಿಡ್ತು, ಹಾಗೆ ಈ ಒಂದು ಮೂವಿನೂ ಸಹ ಈ ಕೈಗೆ ಬಂದು ಕೈಗೆ ಹಾಗೆ ಹೊಟ್ಟೋಗ್ಬಿಡ್ತು ಅಂತಾದರೆ, ಅಂದರೆ ಆ ಮಟ್ಟಕ್ಕೆ ನಮ್ಮನ್ನು ಹಿಡಿದಿಡುವಂಥ ಒಂದು ಏನಿವರ ಅದ್ಭುತವಾದಂಥ ಆ್ಯಕ್ಷನ್ ಏನಿದೆಯೋ, ಅವರ ನಟನೆ ಏನಿದೆಯೋ, ನಿಜವಾಗ್ಲೂ ನಾನೆಲ್ಲ ಒಂದು ಸಾರಿ ಒಂದು 2-3 ಬಾರಿ ನಾನು ಒಳಗಡೆ ಹೋಗ್ಬಿಟ್ಟೆ. ಅದರೊಳಗಡೆ ಅದರಿಂದ ಈಚೆ ಬರೋದಕ್ಕೂ ನನಗೂ ಒಂದು ಸ್ವಲ್ಪ ಕಷ್ಟ ಆಯಿತು. ಕೆಲವಷ್ಟು ಕಡೆ ಅದ್ಭುತವಾಗಿ ಭಾಳ ಕಷ್ಟಪಟ್ಟಿದ್ದಾರೆಲ್ಲ. ನನ್ನ ಲೆಕ್ಕದಲ್ಲಿ ಇವರು ಬೆವರೆಲ್ಲ ಸುರಿಸಿರೋದು, ನನ್ನ ಲೆಕ್ಕದಲ್ಲಿ ಇವರು ರಕ್ತನೇ ಸುರಿಸಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ಇದು ಗೆದ್ದೇ ಗೆಲ್ಲುತ್ತೆ. ಮತ್ತು ಭಾಳ ಅದ್ಭುತವಾಗಿ ಇದು ಸ್ಕ್ರೀನ್ ಮೇಲೆ ಮೂಡಿ ಒಂದು ಸಮಾಜದ ಈ ಒಂದು ಮಟ್ಟಕ್ಕೆ, ಒಂದು ಶೋಷಿತ ವರ್ಗದಲ್ಲಿ ಒಂದು ಇಂಥವ್ರು ಹುಟ್ಟಿ ಒಂದು ಸಮಾಜವನ್ನೇ ಸುಧಾರಣೆ ಮಾಡ್ತಕ್ಕಂಥ ಸುಧಾರಣೆಯ ಒಂದು ದಾರಿಯನ್ನು ಕಂಡುಹಿಡಿಯುವಂಥ ಅದ್ಭುತವಾದಂಥ ಈ ಸ್ಟೋರಿನ ನಿಜವಾಗ್ಲೂ ಬರೆದಿರ್ತಕ್ಕಂಥ ನಮ್ಮ ಟಿ.ಕೆ. ದಯಾನಂದ್ ಅವರಿಗೆ ನನಗೊಂದು ಖಂಡಿತವಾಗ್ಲೂ ಹ್ಯಾಟ್ಸ್ ಅಪ್. ಈಸ್ ವೆರಿ ವೆರಿ ಬ್ಯೂಟಿಫುಲ್. ಭಾಳ ಅದ್ಭುತವಾಗಿ ಎಲ್ಲ ನಮ್ಮ ಇವ್ರದ್ದಂತೂ ಬಿಡಿ, ನಮಗೆಲ್ಲ ಖಂಡಿತವಾಗ್ಲೂ ಒಂಥರ ರೋಮಾಂಚನ ಆಯಿತು. ಪುಟ್ಟಿಬಾಬು ಏನಿದಾರಲ್ಲ, ಅವರು ಅದ್ಭುತವಾದಂಥ ಆ್ಯಕ್ಷನ್ ಮಾಡಿದ್ದಾರೆ. ನಟನೆ ಅನಿಸೋದೇ ಇಲ್ಲ ಅದು ನಿಜವಾಗ್ಲೂ. ಅದು ಹೇಗೆ ಇವರಿಬ್ಬರಿಗೂ ದೇವರು ಆ ಮಟ್ಟದ ಶಕ್ತಿ ಕೊಟ್ಟಿದ್ದಾನೋ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ ಆಫ್ ಆಲ್ ಇದು ತುಂಬ ಒಂದು ಎಮೋಷ್ನಲ್ ಮೂಮೆಂಟು. ಯಾಕೆಂದರೆ ತುಂಬ ಹತ್ತಿರದಿಂದ ನೋಡಿದ್ದೀವಿ ಸತೀಶ್ ಸರ್ ಎಷ್ಟು ಡೆಡಿಕೇಟೆಡ್ ಆಗಿ ಎಷ್ಟು ಕಷ್ಟಪಟ್ಟು ಸಿನಿಮಾನ ಉಳಿಸ್ಕೊಂಡಿದ್ದಾರೆ ಅಂತ. ಮಧ್ಯ ಹಣದ ಸಮಸ್ಯೆ ಆಗ್ಬೋದು ಅಥವಾ ಡಿರೆಕ್ಟರ್ ಅವರು ತೀರ್ಕೊಂಡಿರೋದಾಗ್ಬೋದು, ಎಲ್ಲ ಒಟ್ಟಾರೆ ಈ ಪಿಕ್ಚರ್ನ ಅವ್ರ ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ರಿಲೀಸ್ ಮಾಡಿದ್ದಾರೆ ಅಂದರೆ ನಮಗೆ ಸಿಕ್ಕಾಪಟ್ಟೆ ಒಂದು ಎಮೋಷ್ನಲ್ ಮೂಮೆಂಟು. ಯಾಕಂದರೆ ಆ ಸ್ಟ್ರಗಲ್ನ ತುಂಬ ಹತ್ತಿರದಿಂದ ನೋಡಿದ್ದೀವಿ ನಾವು. ಸೊ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ ಆಫ್ ಆಲ್ ಅದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರು ಎಲ್ಲರೂ ಬಂದು ಪ್ರೀಮಿಯರಲ್ಲಿ ಸಿನಿಮಾ ಸಕ್ಕತ್ತಾಗಿದೆ, ಸಿನಿಮಾ ನೋಡಬೇಕು ಅಂತ ಹೇಳ್ತಾರೆ, ಅದೇ ಕ್ಲೀಶೆ ಆಗಿಬಿಟ್ಟಿದೆ. ಬಟ್ ಈ ಸ್ಟ್ರಗಲ್ನ ನನ್ನ ಪಿಕ್ಚರ್ ನೋಡಿದ್ರೆ ಫುಲ್ ಎಮೋಷ್ನಲ್ ಆಗಿದೆ ಸರ್. ಅದಕ್ಕೆ ಸರ್ ಇದು ನಿಜವಾಗ್ಲೂ ನಿಮ್ಮ ಜರ್ನಿ ಏನು ನೋಡಿದರೆ ತುಂಬ ಹತ್ತಿರದಿಂದ ನೋಡಿದ್ವಿ. ಹ್ಯಾಟ್ಸ್ ಆಫ್ ಸರ್ ಅದಕ್ಕೋಸ್ಕರ. ಆ್ಯಂಡ್ ಸಪ್ತಮಿ ಅವ್ರ ಬಗ್ಗೆ, ಸತೀಶ್ ಸರ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ, ವಿಷುವಲ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ ಆಗ್ಬೋದು, ಎಲ್ಲ ಟಾಪ್ ಮ್ಯಾಚ್ ಸಖತ್ತಾಗಿತ್ತು. ಒಂದು ಒಟ್ಟಾರೆ ಎಕ್ಸ್ಪೀರಿಯನ್ಸು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತುಂಬ ಹೊಸದಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಅವರಂತೂ ಸಿಕ್ಕಾಪಟ್ಟೆ ಬೋಲ್ಡಾಗಿ ಮಾಡಿದ್ದಾರೆ, ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ. ಆ್ಯಂಡ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲ ಈ ಫಸ್ಟ್ ರಿಲೀಸ್ ಆಗ್ತಾ ಇದ್ದಂಗೆ ಎಲ್ಲ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನಿಮಗೆ ಸಿನಿಮಾ ಇಷ್ಟ ಆದರೆ ನೀವು 4 ಜನಕ್ಕೆ ಹೇಳ್ತೀರಾ, ಬಟ್ ನೀವು ಬಂದು ಸಿನಿಮಾ ನೋಡೋದು ತುಂಬ ಇಂಪಾರ್ಟೆಂಟು. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಸತೀಶ್ ಮತ್ತು ಇಡೀ ತಂಡಕ್ಕೆ. ಒಬ್ಬ ಹೀರೋ ಆದವನು ಒಂದು ಸಿನಿಮಾ ತನ್ನ ಹೆಗಲ ಮೇಲೆ ಹಾಕ್ಕೊಂಡಿರ್ತಾನೆ, ಅದು ಎಷ್ಟು ಮಟ್ಟಿಗೆ ಆ ಜವಾಬ್ದಾರಿ ಹೊರ್ತಾನೆ ಅನ್ನೋದನ್ನ ಬಹುಶಃ ನಾನು
ಭಾಳ ಹತ್ತಿರದಿಂದ ನೋಡಿದ್ದು ಸತೀಶ್ ಅವರು ಈ ಸಿನಿಮಾಗೆ ತಗೊಂಡಂತಹ ಜವಾಬ್ದಾರಿಯಿಂದ. ಒಬ್ಬ ಹೀರೋ ಆಗಿ ಸಾಲದಕ್ಕೆ ಬೇರೆ ಎಲ್ಲ ಜವಾಬ್ದಾರಿಗಳನ್ನ ಹಾಕ್ಕೊಂಡು ಒಬ್ಬ ಲಿರಿಕ್ ರೈಟರ್ ಆಗಿ ಅಷ್ಟೇ ಅಲ್ಲದೆ ಪ್ರಮೋಷನು ಮತ್ತೊಂದು ಎಲ್ಲದನ್ನು ಅಷ್ಟು ಪ್ರೀತಿಯಿಂದ ಮಾಡೋದಿದೆಯಲ್ಲ, ಅದು ಬಹುಶಃ ನಮಗೆಲ್ಲ ಒಂದು ಮಾದರಿ ಸತೀಶ್ ಅವರು. ಅದು ಗೆಳೆಯರಾದರೂ ನಾನು ನಿಮ್ಗೆ ಈ ಮಾತನ್ನು ಹೇಳಲೇಬೇಕು, ಇಲ್ಲ ಅದು ಕಲಿಯೋದಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ. ಇದನ್ನೆಲ್ಲ ಬಿಟ್ಟು ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಒಂದು ಎಲ್ಲರ ಬದುಕೂ ಒಂದು ಹೋರಾಟ ಅನ್ನೋದಿರ್ತದೆ. ಇದು ಅಶೋಕನ ಹೋರಾಟದ ಕತೆ. ನಾವೇನು ಮಾತಾಡೋದಿಲ್ಲ, ಸಿನಿಮಾ ಮಾತಾಡುತ್ತೆ. ದಯವಿಟ್ಟು ಎಲ್ಲ ಬಂದು ಥಿಯೇಟ್ರ್ಗಳಿಗೆ ಸಿನಿಮಾ ನೋಡಿ. ಇವನು ಹೇಳ್ದಂಗೆ ನೀವೊಬ್ಬರು ನೋಡಿದ್ರೆ ನೀವೇ ಇನ್ನೂ 4 ಜನಕ್ಕೆ ಹೇಳ್ತೀರಾ. ಮತ್ತು ಬಿಗ್ ಕಂಗ್ರ್ಯಾಚುಲೇಷನ್ ಸಪ್ತಮಿ. ಸಿನಿಮಾಯಿಂದ ಸಿನಿಮಾಗೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇಡೀ ತಂಡ, ಸಂಪತ್ ಅವರು, ಯಶ್ ಶೆಟ್ಟಿ, ಮತ್ತು ಲವಿತ್ ಅವರ ಛಾಯಾಗ್ರಹಣ, ಮೇಕಿಂಗ್ ಬಹಳ ತುಂಬ ಚೆನ್ನಾಗಿತ್ತು. ಮತ್ತು ಒಂದು ಒಳ್ಳೆ ಆಲ್ಬಮ್ ಕೊಟ್ಟಿದ್ದಾರೆ ನಮ್ಮ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ. ಸೊ ಇಡೀ ಪೂರ್ತಿ ಏನಂತ ಹೇಳ್ತಾರೆ, ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ದ ರೈಸ್ ಆಫ್ ಅಶೋಕ ಒಂದು ಅದ್ಭುತವಾದಂಥ ಹೋರಾಟದ ಕತೆ, ಅದ್ಭುತವಾದಂಥ ಆ್ಯಕ್ಷನ್ ಡ್ರಾಮಾ, ಅದ್ಭುತವಾದಂಥ ಎಮೋಷನಲ್ ಡ್ರಾಮಾ, ಮನಸ್ಸಿಗೆ ಭಾಳ ಹತ್ತಿರ ಆಗುವಂಥ ಸಿನಿಮಾ. ಇದೊಂದು ಬರೀ ಪರ್ಫಾರ್ಮೆನ್ಸಿಂದನೇ ಪಾತ್ರಗಳಿಂದ ಲೀಡಿಂದ ಒಬ್ಬರು ಸ್ಟಾರ್ ನಟರಾಗಿ ಬೆಳೆದಿರೋರಲ್ಲಿ ನನಗೆ ತುಂಬ ಇಷ್ಟ ಆಗೋರು ಅಂದರೆ ಸತೀಶ್ ಅವರು. ಪ್ಯೂರ್ಲಿ ಆನ್ ದ ಬೇಸಿಸ್ ಆಫ್ ಪರ್ಫಾರ್ಮೆನ್ಸಿಂದ ಒಂದು ಸ್ಟಾರ್ಡನ್ನು ಗಿಟ್ಟಿಸ್ಕೊಂಡಂಥವ್ರು. ಈ ಸಿನಿಮಾಲೂ ಕೂಡ ನಿಮಗೆ ವಿ ಕಾಲ್ ಹಿಮ್ ಅಭಿನಯ ಚಿತ್ರ ಫಾರ್ ಅ ರೀಸನ್. ಐ ಥಿಂಕ್ ಈ ಸಿನಿಮಾ ನೋಡಿದಾಗಲೂ ನಿಮ್ಗೆ ತುಂಬ ಇಷ್ಟ ಆಗ್ತಾರೆ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾ ತುಂಬ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ಗಳನ್ನ ಹೊಂದಿರುವಂಥ ಒಂದು ಸಿನಿಮಾ. ಸಪ್ತಮಿ ಅವರಾಗಿರ್ಬೋದು, ತಮ್ಮನ್ನು ತಾವು ಪಾತ್ರಕ್ಕೆ ಒಗ್ಗಿಸ್ಕೊಂಡಿರುವಂಥ ರೀತಿ ನನಗೆ ಟ್ರೈಲರು ಮತ್ತು ಹಾಡುಗಳು ನೋಡಿದಾಗಲೇ ಭಾಳ ಇಷ್ಟ ಆಗಿತ್ತು. ಸಿನಿಮಾ ನೋಡಿದಾಗ ಇನ್ನೂ ಭಾಳ ಇಷ್ಟ ಆಯಿತು. ಎಷ್ಟು ಒಂದೊಂದು ಕ್ಯಾರೆಕ್ಟರ್ಗಳು, ಒಂದೊಂದು ಪಾತ್ರಗಳನ್ನ ಎಷ್ಟು ನೀಟಾಗಿ ಡಿಸೈನ್ ಮಾಡಿರೋ ರೀತಿ ಇದೆಯಲ್ಲ, ಅದು ಭಾಳ ಇಷ್ಟ ಆಗುತ್ತೆ ಸಿನಿಮಾಲಿ. ಸಂಪತ್ತಣ್ಣನ ನೀವು ನೋಡಿರ್ತೀರ, ಪೋಷಕ ಕಲಾವಿದರಾಗಿ ನೋಡಿರ್ತೀರ ಸಂಪತ್ ಅವ್ರನ್ನ. ಈ ಸಿನಿಮಾದಲ್ಲಿ ಒಬ್ಬ ಅದ್ಭುತವಾದಂಥ ವಿಲನ್ನಾಗಿ ನೋಡ್ತೀರ. ಯಶವಂತ್ ಶೆಟ್ಟಿ ಅವ್ರನ್ನ ನೋಡಿರ್ತೀರ, ಅವರು ಕೂಡ ಅದ್ಭುತವಾದಂಥ ಪರ್ಫಾರ್ಮರು. ಆ್ಯಂಡ್ ಸುಮಾರಷ್ಟು ಜಗಪ್ಪ, ತುಂಬ ಅದ್ಭುತವಾದಂಥ ಕಲಾವಿದರ ದಂಡೆ ಇದೆ ಸಿನಿಮಾಲಿ. ಶುರುವಿಂದ ಕೊನೆ ತನಕ ತುಂಬ ಇಂಟೆನ್ಸಾಗಿ ಕಟ್ಕೊಟ್ಟಿದ್ದಾರೆ ಆ ಹೋರಾಟದ ಕಥೆಯನ್ನು. ಬಹುಶಃ ಇದು ಆ ಸಿನಿಮಾ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ, ಇದು ಒಬ್ಬರು ಹೋರಾಟದ ಕಥೆ ಅಲ್ಲ, ಅಥವಾ ಒಂದು ಸಮುದಾಯದ ಹೋರಾಟದ ಕಥೆ ಅಲ್ಲ, ಇದು ಎಲ್ಲರ ಹೋರಾಟದ ಕಥೆ. ಎಲ್ಲರ ಬದುಕಲ್ಲಿ ಬದಲಾವಣೆಗಳಿಗೋಸ್ಕರ ಹೊಡೆದಾಡೋಂಥ ಒಂದು ಕಥೆ. ಐ ಥಿಂಕ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಆದಷ್ಟು ಬೇಗ ಥಿಯೇಟ್ರಲ್ಲಿ ಬಂದು ಸಿನಿಮಾನ ನೋಡಿ. ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ವರ್ಗಕ್ಕೂ ಮಾಡಿರೋ ಸಿನಿಮಾ, ಒಂದು ವರ್ಗಕ್ಕಲ್ಲ. ಇದು ಫೈಟು ಏನಂದರೆ ಸಮಾಜದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳ ಮೇಲೆ ನಡೀತಾ ಫೈಟ್. ಇದು ಹೋರಾಟ ಅಷ್ಟೇ. ಇದು ಎಲ್ರಿಗೂ ಇರುತ್ತೆ, ಎಲ್ಲರ ಲೈಫಲ್ಲೂ ಇರುತ್ತೆ, ಎಲ್ಲರ ಮನೆಯಲ್ಲೂ ಇರುತ್ತೆ. ಬೀಳುತ್ತೆ ಅರೆ ರೇ 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 ಬೀಳುತ್ತೆ ಅಲ್ಲ ಅಪ್ಪುಗೆನೆ ಹಂಗೆ ಏನಾಗುತ್ತೆ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್, ನಿಜವಾಗ್ಲೂ ಒಂದು ಕಾಲಘಟ್ಟದ ಸಿನಿಮಾ, ಒಂದು ಕಾಲಘಟ್ಟದ ಸಿನಿಮಾ ನೋಡ್ದಂಗೆ ಆಯಿತು ನಮಗೆ. ಯಾಕಂದರೆ ಸುಮಾರು 50 ವರ್ಷದಿಂದ ಏನಾಗಿತ್ತು ಅಂತ ನಮಗೂ ಗೊತ್ತಿರಲಿಲ್ಲ. ಇದೆಲ್ಲ ನೋಡಿದಾಗ ದರೆ ಹತ್ತಿ ಉರಿಯುತ್ತೆ, ಹಂಗೆ ತಗ ಆಗುತ್ತೆ. ಯಾವಾಗ ಹೀರೋ ಎದ್ದು ಹೊಡಿತಾನೋ ಅಂತ ಅನ್ಸುತ್ತೆ ನಮಗೆ ನೋಡ್ತಾ ಇದ್ರೆ.
ಕೊನೆಗೂ ಹೊಡೆದು ಖುಷಿ ಆಯಿತು ನನಗೆ. ನಿಜವಾಗ್ಲೂ ಸ್ಟನ್ನಿಂಗ್ ಪರ್ಫಾರ್ಮೆನ್ಸ್. ಸ್ಟನ್ನಿಂಗ್ ಅಂದರೆ ಆ ಥರದ್ದು ಈ ಥರದ್ದಲ್ಲ, ಒಂದು ಅದ್ಭುತಕ್ಕಿಂತ ಮೇಲೆ ಏನಾದರೂ ಇನ್ನೊಂದು ಹೊರಡಿದ್ರೆ ಅತ್ಯದ್ಭುತ. ಅಶೋಕನ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಈ ಅದ್ಭುತನ ಮತ್ತೆ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಮ್ಮೆ ಮಗದೊಮ್ಮೆ ಸಾರಿ, ಈ ಥರ ಗುಡ್ಡೆ ಇಕ್ಕಿರ್ತೀರಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ.